ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, GPSTR, HSTR ಮತ್ತು PSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನೋಡಿಕೊಳ್ಳೋಣ. ಇಲ್ಲಿಯವರೆಗೂ ನಾವು 6ನೇ ತರಗತಿಯ 1ನೇ ಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ತಾ ಬಂದಿದ್ದೇವೆ. ಇವತ್ತಿನ ದಿನ 6ನೇ ತರಗತಿಯ 1ನೇ ಭಾಗದ ಕೊನೆಯ ಅಧ್ಯಾಯ ಆಗಿರ್ತಕ್ಕಂತಹ ಭೂಮಿಯ ಸ್ವರೂಪಗಳ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ಭೂಮಿಯ ಸ್ವರೂಪಗಳ ಒಳಗ ಪ್ರಮುಖವಾಗಿರ್ತಕ್ಕಂಥ ಭೂ ಸ್ವರೂಪಗಳು, ಪ್ರಮುಖ ಭೂ ಸ್ವರೂಪಗಳು ಇವುಗಳ ಬಗ್ಗೆ ನಾವು ನೋಡೋಣ. ಅಂದ್ರ ಸುತ್ತಲೂ ಒಮ್ಮೆ ನೋಡಿದಾಗ ಈ ಭೂ ಮೇಲ್ಮೈಯಲ್ಲಿ ಎಲ್ಲಿಯೂ ಏಕ ಪ್ರಕಾರವಾಗಿಲ್ಲ ಎಂಬುದು ನಮಗ ತಿಳಿತದೆ. ಯಾಕಂದ್ರ ಕೆಲವು ಸ್ಥಳಗಳಲ್ಲಿ ಭೂಭಾಗವು ಎತ್ತರವಾಗಿದೆ, ಇನ್ನು ಕೆಲವೆಡೆ ಏನಾಗಿದೆ ತಗ್ಗಾಗಿದೆ. ಅಲ್ಲದೆ ಕೆಲವು ಪ್ರದೇಶಗಳು ಸಂಪೂರ್ಣವಾಗಿ ಸಮತಟ್ಟಾಗಿವೆ. ಇನ್ನು ಮತ್ತೆ ಕೆಲವು ಭಾಗಗಳು ಏನಾಗಪ್ಪ ಅಂದ್ರೆ ಗುಡ್ಡಗಳಿಂದ ಕೂಡಿವೆ. ಇನ್ನು ಕೆಲವು ಭಾಗಗಳು ಬಹಳಷ್ಟು ತಗ್ಗಾದ ಪ್ರದೇಶಗಳಾಗಿವೆ. ಅದರ ಜೊತೆಗೆ ಎತ್ತರವಾಗಿರ್ತಕ್ಕಂತಹ, ತಗ್ಗಾಗಿರ್ತಕ್ಕಂತಹ, ಸಮತಟ್ಟಾಗಿರ್ತಕ್ಕಂತಹ ವಿವಿಧ ಭಾಗಗಳಿಂದ ಕೂಡಿರ್ತಕ್ಕಂಥ ಆಗಿರುವುದರಿಂದ ಅನೇಕ ಮೇಲ್ಮೈ ಲಕ್ಷಣಗಳು ಭೂ ಮೇಲ್ಭಾಗದಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಅವುಗಳು ಯಾವ್ಯಾವ ಅಂದ್ರೆ ಪರ್ವತ ಆಗಿರಬಹುದು, ಬೆಟ್ಟ, ಅದೇ ರೀತಿಯಾಗಿ ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು ಇವೆಲ್ಲ ವಿವಿಧ ಭೂ ಮೇಲ್ಮೈಯ ಲಕ್ಷಣಗಳಾಗಿವೆ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಭೂಮಿಯ ಮೇಲ್ಮೈ ಇರತಕ್ಕಂತಹ ವಿವಿಧ ಲಕ್ಷಣಗಳನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಭೂ ಸ್ವರೂಪಗಳು ಅಂತ ಕರಿತಾ ಇದ್ವಿ. ಯಾವುದೇ ಭೂ ಸ್ವರೂಪವು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಅವು ಬದಲಾಗುತ್ತಲೇ ಇರುತ್ತವೆ. ನಾವಿನ್ನು ನೋಡುತ್ತಿರುವಾಗ ಯಾವುದೇ ಭೂ ಸ್ವರೂಪದಲ್ಲಿ ತನ್ನ ಮೂಲ ಸ್ವರೂಪವನ್ನ ಹೊಂದಿಲ್ಲ. ಯಾಕಂದ್ರೆ ಶಿಲಾಫಲಕಗಳ ಚಲನೆಯಿಂದ ಭೂಮಿ ಏನಾಗಿದೆಪ್ಪ ಅಂದ್ರ ಬದಲಾಗುತ್ತಾ ಹೋಗ್ತಾ ಇದೆ. ಭೂಮಿಯ ಮೇಲ್ಭಾಗವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತದೆ. ಭೂಮಿಯ ಮೇಲ್ಭಾಗ ಏನಾಗ್ತದೆ ಅಂದ್ರ ಆ ಒಂದು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಕಾರ್ಯಾಚರಣೆಗಳಿಂದ ಪ್ರಭಾವಕ್ಕೆ ಒಳಗಾಗುತ್ತದೆ, ಅಂದ್ರೆ ಬದಲಾಗುತ್ತದೆ. ಹಾಗಾದ್ರೆ ಮಾನವನ ಜೀವನ ಮತ್ತು ಆತನ ಚಟುವಟಿಕೆಗಳ ಮೇಲೆ ಈ ಭೂ ಸ್ವರೂಪಗಳು ಏನ್ ಮಾಡ್ತಾವ ಅಂದ್ರ ಮಹತ್ವದಾಗಿರ್ತಕ್ಕಂಥ ಪ್ರಭಾವವನ್ನ ಬೀರ್ತಾವ ಅಂತೇಳಿ ನೋಡ್ತಾ ಇದೀವಿ. ಈ ರೀತಿಯಾಗಿ ಪ್ರಭಾವವನ್ನ ಬೀರ್ತಕ್ಕಂಥ ಭೂ ಸ್ವರೂಪಗಳು, ಪ್ರಮುಖ ಭೂ ಸ್ವರೂಪಗಳು. ಆದ್ರೆ ಆ ಭೂ ಸ್ವರೂಪಗಳನ್ನ ನಾವು ತನ್ನದೇ ಆಗಿರ್ತಕ್ಕಂತಹ ಭೂ ಮೇಲ್ಮೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಬದಲಾವಣೆಯಾಗುವುದನ್ನ ಪರಿಗಣಿಸಿ ಭೂ ಸ್ವರೂಪವನ್ನ ನಾವು ಪ್ರಮುಖವಾಗಿ 3 ವಿಧಗಳನ್ನಾಗಿ ಮಾಡ್ತೇವೆ. ಭೂ ಸ್ವರೂಪಗಳನ್ನ ಎಷ್ಟು 3 ವಿಧಗಳನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾದ್ರೆ ನೋಡ್ರಿ, ಆ 3 ಭೂ ಸ್ವರೂಪಗಳು ಯಾವಂದ್ರ ಮೊದಲನೇದಾಗಿ ನಾವು ಪರ್ವತಗಳು ಅಂತ ನೋಡ್ತಾ ಇದ್ದೇವೆ. ಪರ್ವತಗಳು ಮೊದಲನೇದಾಗಿ ಪರ್ವತಗಳಾದ್ರ, ಎರಡನೇದಾಗಿ ಪ್ರಸ್ಥಭೂಮಿಗಳು. ಅದೇ ರೀತಿಯಾಗಿ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು. ಈ ರೀತಿಯಾಗಿ ನಾವು ಏನು ಮಾಡ್ಬೇಕು ಅಂದ್ರೆ ಭೂ ಸ್ವರೂಪಗಳನ್ನ ಏನ್ ಮಾಡ್ತಾ ಇದೀವಿ, ವಿಭಾಗವನ್ನ ಮಾಡ್ತಾ ಇದೀವಿ. ಅದರ ಮೊದಲನೇದಾಗಿ ನಾವು ಪರ್ವತಗಳು ಅಂತ ನೋಡ್ತಾ ಇದೀವಿ. ಪರ್ವತಗಳು ಏನಾಗ್ಯಾವಪ್ಪ ಅಂದ್ರ ಭೂಮಿಯ ಮೇಲ್ಮೈ ಅತ್ಯಂತ ಹಾಗೂ ಸ್ಫೂರ್ತಿದಾಯಕ ಭೂ ಸ್ವರೂಪಗಳು. ಪರ್ವತಗಳು ಇದೇನ ಭೂಮಿ ಐತಲ್ಲ, ಈ ಭೂಮಿಯ ಮೇಲಿನ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಮತ್ತು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಭೂ ಸ್ವರೂಪಗಳಲ್ಲಿ ಪರ್ವತ ಒಂದಾಗಿದೆ. ಅಂದ್ರೆ ಈ ಪೃಥ್ವಿಯ ಮೇಲೆ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿನ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಮತ್ತು ಮೇಲಕ್ಕೆತ್ತಲ್ಪಟ್ಟಿರ್ತಕ್ಕಂಥ ಭೂಭಾಗಗಳನ್ನ ನಾವು ಪರ್ವತಗಳಂತ ಕರೀತೇವೆ. ಪರ್ವತಗಳಂದ್ರ ಭೂಮಿಯ ಮೇಲೆ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಈ ಸುತ್ತಲಿನ ಪ್ರದೇಶಗಳಿಗಿಂತ
ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟಿರ್ತಕ್ಕಂತಹ ಭೂಭಾಗಗಳು, ಅವುಗಳನ್ನ ನಾವು ಪರ್ವತ ಅಂತ ಕರಿತಾ ಇದ್ದೇವೆ. ಅಷ್ಟೇ ಅಲ್ಲದೆ ಕಡಿದಾದ ಇಳಿಜಾರನ್ನು ಸಹ ಹೊಂದಿರುತ್ತದೆ. ಎತ್ತರವಾಗುವುದರ ಜೊತೆಗೆ ಕಡಿದಾದ ಇಳಿಜಾರನ್ನು ಸಹ ಹೊಂದಿದ್ದು ಮತ್ತು ಆ ಶಿಖರಗಳನ್ನ ಸಹ ಹೊಂದಿರತಕ್ಕಂತ ಭಾಗವೇ ಅದೇನಾಗಿರ್ತದ, ಪರ್ವತ ಆಗಿರ್ತದೆ. ಶಿಖರ ಅಂದ್ರ ಏನಪ್ಪಾ ಅಂದ್ರ ಈ ಬೆಟ್ಟಗಳಲ್ಲಿ ಅಂದ್ರೆ ಪರ್ವತದ ಅತ್ಯಂತ ಎತ್ತರದ ತುದಿ, ಪರ್ವತದ ಅತ್ಯಂತ ಎತ್ತರದ ತುದಿಯನ್ನು ನಾವು ಶಿಖರ ಅಂತ ಕರಿತಾ ಇದ್ದೇವೆ. ಅಂದ್ರೆ ತನ್ನ ಸುತ್ತಲಿನ ಪ್ರದೇಶದ ಭೂಮಿಯ ಮೇಲೆ ಇರ್ತಕ್ಕಂತಹ ತನ್ನ ಸುತ್ತಲಿನ ಪ್ರದೇಶದಕ್ಕಿಂತ ಅತಿ ಎತ್ತರವಾಗಿದ್ದು ಮೇಲಕ್ಕೆತ್ತಲ್ಪಟ್ಟಿರ್ತಕ್ಕಂಥ ಭಾಗ ಪರ್ವತ. ಅಷ್ಟೇ ಅಲ್ಲದ ಭೂಭಾಗಗಳಲ್ಲಿ ಕಡಿದಾಗಿದ್ದು ಬಹಳಷ್ಟು ಶಿಖರಗಳನ್ನ ಹೊಂದಿರತಕ್ಕಂಥದ್ದಾಗಿದೆ. ಅಂದ್ರ ನಮ್ಮ ಈ ಒಂದು ಪರ್ವತ ಸಮುದ್ರ ಮಟ್ಟದಿಂದ 1000 ಮೀಟರ್, ಸಮುದ್ರ ಮಟ್ಟದಿಂದ 1000 ಮೀಟರ್ ಗಿಂತಲೂ ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅಂದ್ರ ಅದು ಏನಾಗಿದೆ, ಪರ್ವತವಾಗಿದೆ. ಅಷ್ಟೇ ಅಲ್ಲದೆ ಪರ್ವತದ ಅತ್ಯಂತ ಎತ್ತರ ಭಾಗವನ್ನು ನಾವು ಶಿಖರ ಅಂತ ಕರಿತಾ ಇದೀವಿ. ಈ ರೀತಿಯಾಗಿ ಪರ್ವತ. ಇನ್ನು ಪರ್ವತದಲ್ಲಿ ನಾವು ನೋಡಿದ್ವಿ ಬೆಟ್ಟಗಳನ್ನ ನೋಡ್ತಾ ಇದೀವಿ. ಪರ್ವತದಲ್ಲಿ ಬೆಟ್ಟಗಳು, ಈ ಪರ್ವತಗಳು ಏನಾಗಿದವಪ್ಪ ಅಂದ್ರ ಭೂಮಿ ಮೇಲ್ಮೈಯಲ್ಲಿ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಿಗಿಂತ ಎತ್ತರವಾಗಿದ್ದು ಮೇಲಕ್ಕೆತ್ತಲ್ಪಟ್ಟಿರ್ತಕ್ಕಂಥ ಭೂಭಾಗವಾಗಿರ್ತದ. ಅದರ ಜೊತೆಗೆ ಕಡಿದಾದ ಇಳಿಜಾರನ್ನ ಹೊಂದಿರುತ್ತದೆ, ಶಿಖರಗಳನ್ನ ಸಹ ಹೊಂದಿರುತ್ತದೆ, ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರವಾಗಿರುತ್ತದೆ. ಪರ್ವತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಭಾಗಗಳ ತುದಿಯನ್ನ ಹೊಂದಿರತಕ್ಕಂಥ ಶಿಖರವನ್ನ ಹೊಂದಿರುತ್ತದೆ. ಆದರೆ ಬೆಟ್ಟ ಇದು ಸಹ ಈ ಭೂಮಿಯ ಮೇಲಿನ ಸುತ್ತಲಿನ ಪ್ರದೇಶಗಳಿಗಿಂತ ಅಂದ್ರೆ ನೈಸರ್ಗಿಕ ಪ್ರದೇಶಗಳಿಗಿಂತ ಎತ್ತರವುಳ್ಳ ಭಾಗವಾಗಿರುತ್ತದೆ. ಆದರೆ ಈ ಪರ್ವತಗಳಿಗಿಂತ ಎತ್ತರವಾಗುವುದಲ್ಲ, ಹೌದಲ್ರಿ? ಅದೇ ರೀತಿಯಾಗಿ ಸಾಮಾನ್ಯವಾಗಿ ಈ ಬೆಟ್ಟಗಳು 600 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿರುತ್ತದೆ. ಆದ್ರೆ ಈ ಪರ್ವತ ಅಂತಕ್ಕಂಥದ್ದು 1000 ಮೀಟರ್ ಎತ್ತರವನ್ನ ಹೊಂದಿರುತ್ತದೆ. 600 ಮೀಟರ್ ಅನ್ನ ಎತ್ತರವನ್ನ ಹೊಂದಿರತಕ್ಕಂಥ ಇದು ಇಳಿಜಾರನ್ನು ಸಹ ಹೊಂದಿರ್ತದ. ಆದ್ರೆ ಪರ್ವತದ ಹಾಗೆ ಇಳಿಜಾರನ್ನ ಸಹ ಇದು ಹೊಂದಿರೋದಿಲ್ಲ. ಇಂಥ ಒಂದು ಏನಪ್ಪಾ ಅಂದ್ರೆ ಲಕ್ಷಣಗಳನ್ನ ಈ ಬೆಟ್ಟ ಅಂತಕ್ಕಂಥದ್ದು ಒಳಗೊಂಡಿರ್ತದ. ಅದರ ಜೊತೆಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಶಿಖರಗಳನ್ನ ನೋಡ್ತಾ ಇದ್ದೇವೆ, ಅಂದ್ರ ಪರ್ವತ ಸರಣಿಗಳನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ಪರ್ವತ ಸರಣಿ ಅಂದ್ರೆ ಏನಪ್ಪಾ ಅಂದ್ರ, ನಾವು ಪರ್ವತ ಅಂದ್ರ ಪರ್ವತದ ಅತ್ಯಂತ ಎತ್ತರದ ತುದಿಗೆ ಶಿಖರ ಅಂತ ಕರಿತಾ ಇದ್ದೇವೆ. ಅಂದ್ರ ಶಿಖರಗಳನ್ನ ಒಳಗೊಂಡಿರ್ತಕ್ಕಂತಹ ಅಥವಾ ಶಿಖರಗಳನ್ನ ಒಳಗೊಳ್ಳದ ಪರ್ವತಗಳ ಸಾಲನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಪರ್ವತ ಸರಣಿ ಅಂತ ಕರಿತಾ ಇದೀವಿ. ಪರ್ವತ ಸರಣಿ. ಹಾಗಾದ್ರ ಈ ಪರ್ವತ ಸರಣಿ ಅಂದ್ರೆ ಏನಪ್ಪಾ ಅಂದ್ರ ಶಿಖರಗಳನ್ನು ಒಳಗೊಂಡ ಅಥವಾ ಶಿಖರಗಳನ್ನು ಒಳಗೊಳ್ಳದ ಪರ್ವತಗಳ ಸಾಲನ್ನ ನಾವು ಪರ್ವತ ಸರಣಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಉದಾಹರಣೆ ನೋಡ್ತಾ ಇದೀವಿ ನಾವು ನಮ್ಮ ಭಾರತದ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಸರಣಿ. ಹಿಮಾಲಯ ಪರ್ವತ ಸರಣಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತದೆ. ಅದು ಸಹ ಈ ಪರ್ವತ ಸರಣಿಗೆ ಉದಾಹರಣೆಯಾಗಿದೆ. ಏನು ಒಳಗೊಂಡದ? ಶಿಖರಗಳನ್ನು ಒಳಗೊಂಡ ಅಥವಾ ಶಿಖರಗಳನ್ನು ಒಳಗೊಳ್ಳದ ಒಂದು ಪರ್ವತಗಳ ಸಾಲನ್ನ ನಾವು ಪರ್ವತ ಸರಣಿ ಅಂತ ಕರಿತಾ ಇದ್ದೇವೆ. ಅದರ ಜೊತೆಗೆ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಆಲ್ಪ್ಸ್ ಪರ್ವತ ಸರಣಿ, ಈ ಆಲ್ಪ್ಸ್ ಪರ್ವತ ಸರಣಿ ಸಹ ಏನಾಗಿದೆಪ್ಪ ಅಂದ್ರೆ ಈ ಪರ್ವತ ಸರಣಿಗೆ ಉದಾಹರಣೆಯಾಗಿದೆ. ಅದರ ಜೊತೆಗೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಆಂಡೀಸ್ ಪರ್ವತ ಸರಣಿ, ಈ ಆಂಡೀಸ್ ಪರ್ವತ ಸರಣಿ ಅಂತಕ್ಕಂಥದ್ದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತದೆ. ಇನ್ನು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂತಹ ರಾಕಿ ಪರ್ವತ ಸರಣಿ, ಈ ರಾಕಿ ಪರ್ವತ ಸರಣಿ ಸಹ ಏನಾಗಿದೆಪ್ಪ ಅಂದ್ರೆ ಈ ಪರ್ವತಗಳಿಗೆ ಅದರಲ್ಲಿ ಆ ಪರ್ವತ ಸರಣಿಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಏನ್ ಮಾಡಬಹುದು ಅಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾದ್ರೆ ಪರ್ವತ ಅಂದ್ರೆ ಏನು ಗೊತ್ತಾಯ್ತು, ಪರ್ವತ ಬೆಟ್ಟ ಅಂದ್ರೆ ಏನು ಗೊತ್ತಾಯ್ತು, ಪರ್ವತ ಸರಣಿ ಅಂದ್ರೆ ಏನು ಗೊತ್ತಾಯ್ತು. ಆ ಪರ್ವತ ಸರಣಿಗಳಿಗೆ ನಾವು ಉದಾಹರಣೆಗಳು ಸಹ ನೋಡಿದ್ವು. ಇನ್ನ ನಾವು ಪರ್ವತದಲ್ಲಿ ಏನು ಮಾಡ್ತಾವ ಅಂದ್ರೆ ವಿಧಗಳು ಬರ್ತಾವ.
ಹಾಗಾದ್ರೆ ಆ ಪರ್ವತದ ವಿಧಗಳನ್ನ ನೋಡುವಾಗ ಪರ್ವತದ ವಿಧಗಳು ಪರ್ವತದ ವಿಧಗಳಂದಾಗ ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣ ಆಗುತ್ತದೆ. ಈ ಪರ್ವತ ಹೆಂಗ್ ನಿರ್ಮಾಣ ಆಗತ್ತಂದ್ರ ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿ. ನೋಡಿ, ಶಿಲಾಸ್ತರಗಳ ಮಡಿಕೆ ಅಂದ್ರೆ ಮುದುಡಿಕೊಂಡಿರ್ತಕ್ಕಂತಹ ಶಿಲೆಗಳು. ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಹಲವು ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಯಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥದನ್ನ ನಾವು ಪರ್ವತ ಅಂತ ಕೇಳ್ತಾ ಇದ್ದೇವೆ. ಹಾಗಾದ್ರೆ ಈ ಪರ್ವತಗಳು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚನೆ ಆಗಿರ್ತಾವ. ಕಠಿಣ ಶಿಲೆಗಳಿಂದ ಈ ಒಂದು ಪರ್ವತಗಳು ಏನಾಗಿರ್ತಪ್ಪ ಅಂದ್ರೆ ಕಠಿಣ ಶಿಲೆಗಳಿಂದ ರಚನೆ ಆಗಿರ್ತಾವ. ಹಾಗಾದ್ರೆ ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂತಹ ಪರ್ವತಗಳನ್ನು ಸಹ ನೋಡ್ತಾ ಇದ್ದೀವಿ. ಪುರಾತನ ಕಾಲದಲ್ಲೂ ಸಹ ರಚನೆ ಆಗ್ಯಾವ, ಇತ್ತೀಚಿನ ಕಾಲದಲ್ಲೂ ಸಹ ರಚನೆ ಆಗ್ತಾವ, ಮುಂದೂ ಸಹ ರಚನೆ ಆಗುವಂತ ಸನ್ನಿವೇಶಗಳು ಇರ್ತಾವ. ಅಂದ್ರ ಕಠಿಣ ಶಿಲಾವಸ್ತುಗಳು ಮಡಿಕೆ ಆಗುವುದರಿಂದ, ಮುದುಡಿಕೊಳ್ಳುವುದರಿಂದ ಮತ್ತು ಜ್ವಾಲಾಮುಖಿಗಳ ಏನಪ್ಪ ಅಂದ್ರೆ ಆಂತರಿಕ ಶಕ್ತಿಗಳಿಂದ ಬದಲಾವಣೆ ಆಗುವಂತದನ್ನು ನಾವು ಏನಂತ ಕೇಳ್ತೇವೆ? ಪರ್ವತ ಅಂತ ಕೇಳ್ತಾ ಇದ್ದೇವೆ. ಹಾಗಾದ್ರೆ ಈಗ ಸದ್ಯದಲ್ಲೇ ಅಂದ್ರೆ ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂತಹ ಪರ್ವತಗಳಿಗೆ ಉದಾಹರಣೆಯನ್ನ ನೋಡ್ತಾ ಇದ್ದೀವಿ ನಾವು. ಏನಪ್ಪಾ ಅಂದ್ರೆ ಹಿಮಾಲಯ ಪರ್ವತ ಸರಣಿ. ಈ ಹಿಮಾಲಯ ಪರ್ವತ ಸರಣಿ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತಹ ಹಿಮಾಲಯ ಪರ್ವತ ಸರಣಿ ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥ ಪರ್ವತ ಸರಣಿ. ಇನ್ನು ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಈ ಆಲ್ಪ್ಸ್ ಪರ್ವತ ಸರಣಿಯು ಸಹ ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥ ಪರ್ವತ ಸರಣಿಯಾಗಿದೆ ಅಂತ ನೋಡ್ತಾ ಇದೀವಿ. ಆದ್ರೆ ಪುರಾತನ ಕಾಲದಲ್ಲೂ ಸಹ ಏನಾಗಪ್ಪ ಅಂದ್ರೆ ಪರ್ವತ ಸರಣಿಗಳು ಅಂದ್ರೆ ಪರ್ವತಗಳು ರಚನೆ ಆಗ್ಯಾವೆ. ಹಾಗಾದ್ರೆ ನಾವು ನೋಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ಅಂದಾಗ ಅರಾವಳಿ ಪರ್ವತ ಸರಣಿ, ನಮ್ಮ ಭಾರತದಲ್ಲಿ ಅರಾವಳಿ ಪರ್ವತ ಸರಣಿ ಅಂತಕ್ಕಂಥದ್ದು ಸಹ ಏನಾಗಿದೆಪ್ಪ ಅಂದ್ರ ಅದು ಪುರಾತನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಪರ್ವತ ಸರಣಿ ಆಗಿದೆ. ಇನ್ನ ಉತ್ತರ ಅಮೆರಿಕಾದಲ್ಲಿ ಇರ್ತಕ್ಕಂತಹ ಅಪೆಲೇಶಿಯನ್ ಪರ್ವತ ಸರಣಿ, ಅಪೆಲೇಶಿಯನ್ ಈ ಪರ್ವತ ಸರಣಿ ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತದ. ಹಾಗಾದ್ರೆ ಇದು ಪುರಾತನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಪರ್ವತ ಸರಣಿಗಳು. ಇವು ಇತ್ತೀಚೆಗೆ ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ರಚನೆ ಆಗಿರ್ತಕ್ಕಂಥ ಪರ್ವತ ಸರಣಿಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಹಿಮಾಲಯ ಪರ್ವತ ಸರಣಿ, ಆಲ್ಪ್ಸ್ ಪರ್ವತ ಸರಣಿ, ಅದೇ ರೀತಿಯಾಗಿ ಅರಾವಳಿ ಪರ್ವತ ಸರಣಿ, ಅದೇ ರೀತಿಯಾಗಿ ಅಪೆಲೇಶಿಯನ್ ಪರ್ವತ ಸರಣಿ ಅಂತ. ಬಟ್ ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 1 ಮತ್ತು 3, ಆಪ್ಷನ್ ಸಿ 1, 2, 3, 4, ಆಪ್ಷನ್ ಡಿ 3 ಮತ್ತು 4. 3 ಮತ್ತು 4 ಅಂದ್ರೆ ಇವೆರಡು ಅಲ್ಲ, ಇವೆರಡು. ಈ ರೀತಿಯಾಗಿ ಪ್ರಶ್ನೆಯನ್ನು ಸಹ ಕೇಳುವಂತ ಚಾನ್ಸಸ್ ಇರ್ತದೆ. ಈ ರೀತಿಯಾಗಿ ಏನಾಗಪ್ಪ ಅಂದ್ರೆ ರಚನೆ ಆಗಿರ್ತಕ್ಕಂಥವಾಗಿವೆ. ಹಾಗಾದ್ರೆ ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳ ಏನಾಗಿರ್ತಪ್ಪ ಅಂದ್ರೆ ಹಿಮದಿಂದ ಆವೃತ್ತಾಗಿರ್ತಾವ. ನೋಡಿ, ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳನ್ನ ನಾವು ಏನಂತ ಕರಿತೀವಿ? ಹಿಮದಿಂದ ಆವೃತವಾಗಿರ್ತಕ್ಕಂಥ ಭಾಗಗಳು. ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತದ ಅತ್ಯಂತ ಎತ್ತರದ ಭಾಗವನ್ನ ನಾವು ಏನಂತ ಕರಿತಾ ಇದೀವಿ? ಹಿಮದಿಂದ ಆವೃತವಾಗಿರ್ತಕ್ಕಂಥ ಭಾಗಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ಈಗ ನಾವು ನೋಡುವಾಗ ಅವುಗಳ ಆಧಾರದ ಮೇಲೆ ನಾವು ಪರ್ವತಗಳನ್ನ ಎಷ್ಟು ವಿಭಾಗಗಳಾಗಿ ಮಾಡ್ತಾ ಇದೀವಿ, ಎಷ್ಟು ವಿಧಗಳನ್ನಾಗಿ ಮಾಡ್ತಾ ಇದೀವಿ ಅಂದ್ರೆ 3 ವಿಧಗಳನ್ನಾಗಿ ಮಾಡ್ತಾ ಇದೀವಿ. ಹಾಗಾದ್ರೆ 1ನೇ ವಿಧ ಯಾವ್ದಪ್ಪ ಅಂದ್ರೆ ಮಡಿಕೆ ಪರ್ವತಗಳು. ಪರ್ವತಗಳಲ್ಲಿ 1ನೇದು ಯಾವಪ್ಪ ಅಂದ್ರೆ ಮಡಿಕೆ ಪರ್ವತಗಳು. 1ನೇದು ಯಾವುದು? ಮಡಿಕೆ ಪರ್ವತಗಳು. ಇನ್ನು 2ನೇದಾಗಿ ನೋಡ್ತಾ ಇದ್ದೇವೆ ಖಂಡ ಪರ್ವತಗಳು. ಮಡಿಕೆ ಪರ್ವತಗಳು ಮತ್ತು ಖಂಡ ಪರ್ವತಗಳು. ಇನ್ನು 3ನೇದಾಗಿ ನೋಡ್ತಾ ಇದ್ದೇವೆ ಜ್ವಾಲಾಮುಖಿ ಜನಿತ ಪರ್ವತಗಳು. ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮಡಿಕೆ ಪರ್ವತಗಳು ಅಂದ್ರೆ ಏನ? ನೋಡ್ರಿ, ಇವು ಶಿಲಾಸ್ತರಗಳ ಮುದುಡುವಿಕೆಯಿಂದ, ಶಿಲೆಗಳನ್ನ ಇವು ಮುದುಡುವಿಕೆಯಿಂದ ರಚನೆಯಾಗಿರ್ತಕ್ಕಂಥ ಪರ್ವತ ಸರಿಗಳನ್ನ
ಅವನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಮಡಿಕೆ ಪರ್ವತಗಳಂತ ಕರಿತಾ ಇದ್ದೇವೆ. ಉದಾಹರಣೆ, ನಾವು ಹಿಮಾಲಯದ ಪರ್ವತ ಸರಣಿಯನ್ನು ನೋಡಿದಲ್ಲ, ಈ ಹಿಮಾಲಯದ ಪರ್ವತ ಸರಣಿ ಮತ್ತು ಯುರೋಪದ ಖಂಡದಲ್ಲಿ ಬಂದು ಬರ್ತಕ್ಕಂಥ ಆಲ್ಪ್ ಪರ್ವತ ಸರಣಿ, ಇವು ಮಡಿಕೆ ಪರ್ವತಕ್ಕೆ ಉದಾಹರಣೆ. ಇವೇನಕ್ಕಪ್ಪ ಅಂದ್ರೆ ಶಿಲಾಸ್ತನಗಳು ಮುದುಡಿಕೊಳ್ಳುವುದರಿಂದ ರಚನೆಯಾಗ್ತಕ್ಕಂತಹ ಒಂದು ಪರ್ವತಗಳನ್ನ ಮಡಿಕೆ ಪರ್ವತಗಳಂತ ಕರಿತಾ ಇದ್ವಿ. ಇನ್ನ ನಾವು ಎರಡನೇದಾಗಿ ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಖಂಡಾಂತರ ಪರ್ವತ ಸರಣಿ ಅಂತೇಳಿ ನೋಡ್ತಾ ಅಂದ್ರೆ ಖಂಡ ಪರ್ವತ ಸರಣಿ ಅಂತ ನೋಡ್ತಾರೆ. ನೋಡಿ, ಖಂಡ ಪರ್ವತ ಸರಣಿ ಅಂದ್ರ ಎರಡು ಸಮಾನಾಂತರವಾಗಿರ್ತಕ್ಕಂತಹ ನೋಡಿ ಶಿಲಾಸ್ತರಗಳ ನಡುವಿನ ಭಾಗ. ನೋಡಿ, ಎರಡು ಸಮಾನಾಂತರವಾಗಿರ್ತಕ್ಕಂತಹ ಸ್ತರಗಳ ನಡುವಿನ ಭಾಗ ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗ್ತಕ್ಕಂತಹ ಪರ್ವತ ಸರಣಿಗಳನ್ನ ನಾವು ಖಂಡ ಪರ್ವತ ಸರಣಿಗಳು ಅಥವಾ ಖಂಡ ಪರ್ವತಗಳು ಅಂತ ಕರೀತಾರೆ. ನೋಡಿ, ಇಲ್ಲಿ ಸಮಾಂತರವಾಗಿರ್ತಕ್ಕಂತಹ ಎರಡು ಸ್ತರಗಳ ನಡುವಿನ ಭಾಗ ಏನಾಗತ್ತೆ ಹೀಗಾಗತ್ತೆ. ನೋಡಿ, ಹೀಗೆ ಆ ರಚನೆ ಆಗುವುದರಿಂದ ಉಂಟಾಗ್ತಕ್ಕಂಥ ಪರ್ವತ ಸರಣಿಗಳನ್ನ ನಾವೇನಂತ ಕರಿತಾ ಇದೀವಿ? ಖಂಡ ಪರ್ವತಗಳು ಅಂತ ಕರಿತಾ ಇದೀವಿ. ಅಂದ್ರೆ ಇವುಗಳ ತಳ ಏನಾಗಿದೆಪ್ಪ ಅಂದ್ರೆ ಬಹಳಷ್ಟು ವಿಸ್ತಾರವಾಗಿರ್ತದೆ. ಯಾವುಗಳ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಖಂಡ ಪರ್ವತ ಸರಣಿಗಳು ಬಹಳ ಅತಿ ಎತ್ತರವಾಗಿಲ್ಲ ಇವು. ಯಾಕಂದ್ರ ಎತ್ತರವಾಗಿಲ್ಲ, ಜಸ್ಟ್ ಈ ರೀತಿಯಾಗಿರ್ತಾವ, ಎತ್ತರವಾಗಿಲ್ಲ. ಮತ್ತು ಏನು ಮಾಡ್ತಾವಪ್ಪ ಅಂದ್ರ ಈ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣ ಆಗ್ತದೆ. ಹೌದಲ್ಲ? ಹಾಗಾಗಿ ಉದಾಹರಣೆ ನಾವು ನೋಡುವಾಗ ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಶಿಯರ್ ನಿವೇಡ್ ಅಂತಕ್ಕಂತಹ ಶಿಯರ್ ನಿವೇಡ್ ಅಂತಕ್ಕಂಥದ್ದು ಏನಾಗೈತಪ್ಪ ಅಂದ್ರ ಖಂಡ ಪರ್ವತ ಸರಣಿ ಉದಾಹರಣೆಯಾಗಿದೆ. ಅದೇ ರೀತಿ ನೋಡಿ, ಇದು ಎಲ್ಲಿ ಕಂಡು ಬರ್ತದ? ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತದ. ಇನ್ನು ಯುರೋಪದಲ್ಲಿ ಕಂಡು ಬರ್ತಕ್ಕಂಥದ್ದು ವಾಸಜಸ್ ಅಂತಕ್ಕಂಥದ್ದು ಯುರೋಪದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಸರಣಿ. ಇನ್ನು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಸಿಯರ್ ನಿವೇಡ್ ಅಂತಕ್ಕಂಥ ಸರಣಿ ಖಂಡ ಪರ್ವತ ಸರಣಿಗೆ ಏನಾಗಿದೆ? ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಇದೀವಿ ಜ್ವಾಲಾಮುಖಿ ಜನಿತ ಪರ್ವತ. ಮಡಿಕೆ ಪರ್ವತ ಅಂದ್ರೆ ಗೊತ್ತಾಯ್ತು, ಖಂಡ ಪರ್ವತ ಅಂದ್ರೆ ಗೊತ್ತಾಯ್ತು. ಇನ್ನ ಜ್ವಾಲಾಮುಖಿ ಜನಿತ ಪರ್ವತ ಸರಣಿ ಅಂದಾಗ ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳ ಏನಪ್ಪಾ ಅಂದ್ರ ರಾಶಿಗೊಳ್ತಾವ. ಜ್ವಾಲಾಮುಖಿಯಾಗಿರ್ತಕ್ಕಂಥ ಸ್ಫೋಟಿತ ವಸ್ತುಗಳು ಏನಪ್ಪಾ ಅಂದ್ರ ರಾಶಿಗೊಂಡು ಅವುಗಳಿಂದ ನಿರ್ಮಾಣವಾಗ್ತಾವ. ಅದರ ಜೊತೆಗೆ ಇವುಗಳ ತಳ ಬಹಳಷ್ಟು ವಿಸ್ತಾರವಾಗಿರುತ್ತದ ಮತ್ತು ಎತ್ತರವಾಗಿರ್ತಕ್ಕಂತಹ ಯಾವ ಆಕೃತಿ ಅಂದಾಗ ಶಂಖಾಕೃತಿ ಅಂತ ನೋಡ್ತಾ ಇದ್ದೇವೆ. ಶಂಖಾಕೃತಿ ಈ ರೀತಿಯಾಗಿ ರಚನೆಯಾಗಿರ್ತಕ್ಕಂತಹ ಒಂದು ಪರ್ವತ ಸರಣಿಯನ್ನ ನಾವು ಏನಂತ ಕೇಳ್ತಾ ಇದ್ದೇವೆ? ಜ್ವಾಲಾಮುಖಿ ಜನಿತ ಪರ್ವತ ಸರಣಿ. ಉದಾಹರಣೆ, ಜ್ವಾಲಾಮುಖಿ ಜನಿತ ಪರ್ವತ ಸರಣಿಗೆ ಉದಾಹರಣೆ ನೋಡುವಾಗ ಜಪಾನ್ ನಲ್ಲಿ ಕಂಡು ಬರ್ತಕ್ಕಂಥ ಫ್ಯೂಜಿಯಾಮ್ ಅಂತಕ್ಕಂಥದ್ದು, ಜಪಾನಿನ ಫ್ಯೂಜಿಯಾಮ್, ಇವರು ಇದನ್ನ ದೇವರಂತ ಕರೀತಾರ. ಫ್ಯೂಜಿಯಾಮ್ ಅನ್ನ ಜ್ವಾಲಾಮುಖಿ ಒಂದು ಪರ್ವತ ಸರಣಿಯನ್ನ ಫ್ಯೂಜಿಯಾಮ್ ಅಂತ ಕರೀತಾರ. ಇನ್ನ ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂಥ ಕಿಲಿಮಂಜಾರೋ, ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂತಹ ಕಿಲಿಮಂಜಾರೋ ಅಂತಕ್ಕಂಥದ್ದು ಸಹ ಏನಾಗಿತ್ತಪ್ಪ ಅಂತ ಇದು ಜ್ವಾಲಾಮುಖಿ ಜನಿತ ಪರ್ವತ ಸರಣಿಗೆ ಉದಾಹರಣೆ. ಈ ರೀತಿಯಾಗಿ ನಾವು ಏನ್ ನೋಡ್ತಾ ಇದೀವಪ್ಪ ಅಂದ್ರ ಪರ್ವತಗಳಲ್ಲಿ ಕಂಡು ಬರ್ತಕ್ಕಂತ ಮೂರು ಮಡಿಕೆ ಪರ್ವತ, ಅದೇ ರೀತಿಯಾಗಿ ಖಂಡ ಪರ್ವತ, ಜ್ವಾಲಾಮುಖಿ ಜನಿತ ಪರ್ವತಗಳನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಪರ್ವತಗಳ ಒಂದು ಪ್ರಾಮುಖ್ಯತೆ ನಮಗೆ ಏನೈತಿ? ಹಿಮಾಲಯ ಪರ್ವತ, ಆಲ್ಪ್ಸ್ ಪರ್ವತ, ಶಿಯರ್, ಅದೇ ರೀತಿಯಾಗಿ ನೋಡ್ತಾ ಇದೀವಿ ನಾವು ಏನಂತೇಳಿ ತಾಂಜೇನಿಯಾದ ಕಿಲಿಮಂಜಾರೋ, ಅದೇ ರೀತಿಯಾಗಿ ಯುರೋಪದ ಜಸ್ಸಾಮೆಸ, ಜಪಾನಿನ ಫ್ಯೂಜಿಯಾಮ, ಇವೆಲ್ಲ ಏನಾಗಪ್ಪ ಅಂದ್ರೆ ಮಡಿಕೆ ಪರ್ವತ, ಅದೇ ರೀತಿಯಾಗಿ ಖಂಡ ಪರ್ವತಗಳು, ಅದೇ ರೀತಿಯಾಗಿ ಜ್ವಾಲಾಮುಖಿ ಜನಿತ ಪರ್ವತ ಸರಣಿಗಳ ರಚನೆ ಇದೆ. ಹಾಗಾದ್ರೆ ಈ ಪರ್ವತಗಳ ಪ್ರಾಮುಖ್ಯತೆ ಏನಿದೆ ನೋಡಿ. ಈ ಪರ್ವತಗಳು ಎರಡು ದೇಶಗಳಲ್ಲ, ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಯನ್ನ ನಿರ್ಮಿಸ್ತದೆ. ಈ ದೇಶ ಒಂದು, ಈ ದೇಶ ಒಂದು, ಇವುಗಳ ನಡುವೆ ಸ್ವಾಭಾವಿಕ ಗಡಿಯನ್ನ ನಿರ್ಮಿಸಲಿಕ್ಕೆ ಈ ಪರ್ವತಗಳು ಬಹಳ ಸಹಾಯ ಆಗಿವೆ.
ಅಷ್ಟೇ ಅಲ್ಲದೆ ಈ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣ ತಾಣವಾಗಿವೆ. ನೈಸರ್ಗಿಕ ಸಂಪನ್ಮೂಲಗಳ ತಾಣವಾಗಿವೆ. ಅದರ ಜೊತೆಗೆ ಈ ಪರ್ವತಗಳು ಏನ್ ಮಾಡ್ಯಪ್ಪ ಅಂದ್ರ ಜಲ ವಿದ್ಯುತ್ ತಯಾರಿಕೆಗೆ ಬಹಳಷ್ಟು ನೀರನ್ನ ಒದಗಿಸ್ತದೆ ನೋಡಿ. ಈ ಪರ್ವತಗಳು ಜಲ ವಿದ್ಯುತ್ ಉತ್ಪಾದನೆಗೆ ಏನನ್ನ ಒದಗಿಸ್ತದ? ನೀರನ್ನು ಸಹ ಒದಗಿಸುತ್ತದ. ಅದು ಯಾವ್ದಪ್ಪ ಅಂದ್ರ ನಮ್ಮ ಪರ್ವತಗಳು ಅಂತ ಹೇಳಿ ನೋಡ್ತಾ ಇದೀವಿ. ಅದರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಪರ್ವತಗಳು ನದಿಗಳ ಉಗಮ ಸ್ಥಾನವಾಗಿವೆ. ಒಂದು ಗೋಡೆಯನ್ನು ನಿರ್ಮಿಸ್ತದ, ನೈಸರ್ಗಿಕ ಸಂಪನ್ಮೂಲಗಳ ತಾಣವಾಗಿದೆ, ಇಲ್ಲ ವಿದ್ಯುತ್ ಉತ್ಪಾದನೆಗೆ ನೀರನ್ನ ಒದಗಿಸ್ತದ. ಹಾಗಾದ್ರೆ ನದಿಗಳ ಉಗಮಕ್ಕೆ ಪ್ರಮುಖ ತಾಣ ಅದು ಪರ್ವತಗಳಾಗವ. ಇನ್ನು ವಾಯುಗುಣದ ಮೇಲೆ ಉತ್ತಮವಾಗಿರ್ತಕ್ಕಂತಹ ಪರಿಣಾಮವನ್ನು ಬೀರ್ತದ ಪರ್ವತ. ಅದರ ಜೊತೆಗೆ ರಮಣೀಯವಾಗಿರ್ತಕ್ಕಂಥ ದೃಶ್ಯಗಳನ್ನ ಸಹ ಇಲ್ಲಿ ನಾವು ನೋಡಬಹುದು. ಹಾಗಾದ್ರೆ ಆ ದೃಶ್ಯಗಳು ಪ್ರವಾಸಿ ತಾಣಗಳಾಗಿವೆ ಪರ್ವತಗಳು. ಈ ರೀತಿಯಾಗಿ ಅದೇ ರೀತಿಯಾಗಿ ನೆಡುತೋಪ ಬೆಳೆಗಳಿಗೆ ಅಂತ ಪ್ಲಾಂಟೇಶನ್ ಬೆಳೆಗಳಿಗೆ ಇದು ಏನಾಗಿದೆ? ಪೂರಕವಾಗಿರ್ತಕ್ಕಂಥದ್ದಾಗಿದೆ ಅವು ಪರ್ವತ. ಹೌದಲ್ಲ? ಈ ರೀತಿಯಾಗಿ ನಾವು ಪರ್ವತದ ಬಗ್ಗೆ ನೋಡಿದೀವಿ. ಇನ್ನ ಎರಡನೇದಾಗಿ ನೋಡ್ತಾ ಇದೀವಿ ನಾವು ಏನಂತೇಳಿ ನೋಡಿ, ಪ್ರಸ್ಥಭೂಮಿಗಳು. ಪ್ರಸ್ಥಭೂಮಿಗಳಂದ್ರೆ ಏನಪ್ಪಾ ಅಂದ್ರ ಇದು ಸಮತಟ್ಟಾಗಿರ್ತಕ್ಕಂತಹ ಮೇಲ್ಭಾಗ, ಸಮತಟ್ಟಾಗಿರ್ತಕ್ಕಂತಹ ಮೇಲ್ಭಾಗ ಮತ್ತು ಕಡಿದಾದ ಸಮತಟ್ಟಾಗಿರ್ತಕ್ಕಂಥ ಭಾಗದಲ್ಲಿ ಕಡಿದಾದ ಬದಿಗಳಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಇದನ್ನ ನಾವು ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ಸಮತಟ್ಟಾಗಿರ್ತಕ್ಕಂಥದ ಭೂಮಿಯ ಮೇಲ್ಭಾಗ ಮತ್ತು ಕಡಿದಾಗಿರ್ತಕ್ಕಂತಹ ಭಾಗವನ್ನ ನಾವು ಪ್ರಸ್ಥಭೂಮಿಗಳಂತ ಕರಿತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೆಸರ ಪೀಠಭೂಮಿ. ಪ್ರಸ್ಥಭೂಮಿ ಮತ್ತು ಪೀಠಭೂಮಿಗಳಂತ ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ಈ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿರ್ತಾವ. ಸಣ್ಣ ಪ್ರಮಾಣದ ಏರಿಳಿತಗಳನ್ನ ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನ ಒಳಗೊಂಡಿರ್ತಾವ. ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ, ಅದು ಗೊತ್ತಿರಬೇಕು. ಕೆಲವೊಂದು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ. ಹಾಗಾದ್ರೆ ನಮ್ಮ ಭಾರತದ ದಕ್ಕನ್ನ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆ. ನಮ್ಮ ಭಾರತದ ದಕ್ಕನ್ನ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಇದಕ್ಕೆ ಉದಾಹರಣೆ. ಎತ್ತರವಾಗಿರ್ತಕ್ಕಂತಹ ಒಂದು ಪ್ರಸ್ಥಭೂಮಿಗೆ ಉದಾಹರಣೆ ಆಗಿದೆ. ಇನ್ನೂ ಕೆಲವು ಪ್ರಸ್ಥಭೂಮಿಗಳ ಏನು ಮಾಡ್ಯಪ್ಪ ಅಂದ್ರ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲ. ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲ. ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಉದಾಹರಣೆ ಟಿಬೆಟ್ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಈ ಟಿಬೆಟ್ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿಯಾಗಿದೆ. ಹಾಗಾಗಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಆಗಿರುವುದರಿಂದ ಈ ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರ. ಪ್ರಪಂಚದ ಮೇಲ್ಛಾವಣಿ.